ಹಾಯ್ ಹಲೋ ಎವ್ರಿವನ್, ನಮಸ್ಕಾರ ಕನ್ನಡಿಗರೇ. ನಿಮಗೆ ಓಯ್ ಅಂದರೆ ಓಪನ್ ಇಂಟ್ರೆಸ್ಟ್ನ ನೋಡಿ ಯಾವ ಸೈಡು ನಿಫ್ಟಿ ಹೋಗೋದ್ರಿಂದ ಡೈರೆಕ್ಷನ್ ತೊಗೊಳೋದು ಕಷ್ಟ ಆಗ್ತಿದೆಯಾ, ಅಂದರೆ ಪುಟ್ ಸೆಲ್ಲರ್ಸು ಕಾಲ್ ಸೆಲ್ಲರ್ಸು ಇವರಲ್ಲಿ ಯಾರು ಜಾಸ್ತಿ ಇದ್ದಾರೆ ಅಂತ NSE ಆಪ್ಷನ್ ಚೈನಲ್ಲಿ ನೋಡೋದು ಕಷ್ಟ ಆಗ್ತಿದೆಯಾ? ಹಾಗಾದರೆ ಹೊಸ ಮೆಥಡ್ ಅಂದರೆ ಟ್ರೇಡಿಂಗ್ ಟಿಕ್ನ ಯೂಸ್ ಮಾಡಿ ಹೆಂಗೆ ನೋಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಕೊನೆವರೆಗೂ ನೋಡಿ. ವೆಲ್ಕಮ್ ಟು ಡೇ 11 ಆಫ್ ಲರ್ನ್ ಸ್ಟಾಕ್ ಮಾರ್ಕೆಟ್ ಇನ್ ಕನ್ನಡ. ಗೂಗಲಿಗೆ ಬಂದು ಟ್ರೇಡಿಂಗ್ ಟಿಕ್ ಅಂತ ಟೈಪ್ ಮಾಡಿ. ಸೊ ಗೂಗಲಲ್ಲಿ ಟ್ರೇಡಿಂಗ್ ಟಿಕ್ ಅಂತ ಟೈಪ್ ಮಾಡಿ ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಫಸ್ಟು ಲಾಗಿನ್ ಆಗಿದೆ ಚೆಕ್ ಮಾಡ್ಕೊಳ್ಳಿ. ಸೊ ಈ ಲಾಗಿನ್ ಆದಮೇಲೆ ನಿಮ್ಮ ಜಿಮೇಲಿಂದ ಸೆಕೆಂಡ್ ಒಂದು ಆಪ್ಷನ್ಸ್ ಅಂತ ಇರುತ್ತೆ, ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಕಾಲ್ ವರ್ಸಸ್ ಪುಟ್ ಟು ವೈ ಅಂತ ಇರುತ್ತಲ್ಲ ಥರ್ಡ್ ಒನ್. ಸೊ ಕಾಲ್ ವರ್ಸಸ್ ಪುಟ್ ಟು ವೈ ಕ್ಲಿಕ್ ಮಾಡಿದ್ಮೇಲೆ ಎರಡು ಬರುತ್ತೆ ನಿಮಗೆ, ಒಂದು ಟೋಟಲ್ ವೈ, ಇನ್ನೊಂದು ಚೇಂಜ್ ಇನ್ ವೈ ಅಂತ. ಸೊ ಟೋಟಲ್ ವೈ ಅಂದರೆ ನಿಯರ್ ಎಕ್ಸ್ಪೈರಿಯಲ್ಲಿ ಯಾರು ಜಾಸ್ತಿ ಪೊಸಿಷನ್ ತೊಗೊಂಡಿದ್ದಾರೆ ಅಂತ, ಚೇಂಜ್ ಇನ್ ವೈಯಲ್ಲಿ ಇವತ್ತು ಯಾರು ಜಾಸ್ತಿ ಪೊಸಿಷನ್ ತೊಗೊಂಡಿದ್ದಾರೆ ಅಂತ ಅರ್ಥ. ಸೊ ಓಯ್ ಅಂದರೆ ಓಪನ್ ಇಂಟ್ರೆಸ್ಟ್, ಕಾಲ್ ಅಂದರೆ ಕಾಲ್ ಸೆಲ್ಲರ್ಸ್ ಡಾಟಾ ಹೇಳುತ್ತೆ, ಪುಟ್ ಅಂದರೆ ಪುಟ್ ಸೆಲ್ಲರ್ಸ್ ಡಾಟಾ ಹೇಳುತ್ತೆ. ಸೊ ಟೋಟಲ್ ಓಯಲ್ಲಿ ಯಾರು ಜಾಸ್ತಿ ಇದ್ದಾರೆ ಅಂತ ಶೋ ಮಾಡ್ತಿದೆ, ಕಾಲ್ ಸೆಲ್ಲರ್ಸ್ ಜಾಸ್ತಿ ಇದ್ದಾರೆ. ಸೊ ಕಾಲ್ ಸೆಲ್ಲರ್ಸು ಮೇಲ್ ಹೋಗಲ್ಲ ಅಂತ ಹೇಳೋರು, ಪುಟ್ ಸೆಲ್ಲರ್ಸು ಕೆಳಗೆ ಬೀಳಲ್ಲ ಅಂತ ಹೇಳೋರು. ಇವತ್ತು ಯಾರು ಜಾಸ್ತಿ ಇದ್ದಾರೆ, ಮೇಲ್ ಹೋಗಲ್ಲ ಅಂತ ಹೇಳೋರೆ ಟೋಟಲ್ ಓಯಲ್ಲಿ ಜಾಸ್ತಿ ಇದ್ದಾರೆ ಕಾಲ್ ಸೆಲ್ಲರ್ಸ್. ಚೇಂಜ್ ಇನ್ ಓಯಲ್ಲೂ ಕಾಲ್ ಸೆಲ್ಲರ್ಸೇ ಜಾಸ್ತಿ ಇದ್ದಾರೆ. ಇವತ್ತು ಯಾರು ಪೊಸಿಷನ್ ಜಾಸ್ತಿ ತೊಗೊಂಡಿದ್ದಾರೆ, ಮೇಲ್ ಹೋಗಲ್ಲ ಅಂತ ಹೇಳೋ ಕಾಲ್ ಸೆಲ್ಲರ್ಸು ಜಾಸ್ತಿ ತೊಗೊಂಡಿದ್ದಾರೆ. ಇವಾಗ ಟೋಟಲ್ ಓಯಲ್ಲೂ ಕಾಲ್ ಸೆಲ್ಲರ್ಸ್ ಜಾಸ್ತಿ ಇದ್ದು ಚೇಂಜ್ ಇನ್ ಓಯಲ್ಲೂ ಕಾಲ್ ಜಾಸ್ತಿ ಇದ್ದರೆ ಅವತ್ತು ಮಾರ್ಕೆಟು ಮೇಲ್ ಹೋಗಲ್ಲ, ಕೆಳಗೆ ಬೀಳೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಇವಾಗ ಟೋಟಲ್ ಓಯಲ್ಲೂ ಪುಟ್ ಸೆಲ್ಲರ್ಸ್ ಜಾಸ್ತಿ ಇದ್ದು ಚೇಂಜ್ ಇನ್ ಓಯಲ್ಲೂ ಪುಟ್ ಸೆಲ್ಲರ್ಸ್ ಜಾಸ್ತಿ ಇದ್ದರೆ ಅವತ್ತು ಕೆಳಗೆ ಬೀಳಲ್ಲ, ಮೇಲೋಗೋ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ. ಇಫ್ ಇನ್ ಕೇಸ್ ಟೋಟಲ್ ಓಯಲ್ಲಿ ಪುಟ್ ಓಯಲ್ಲಿ ಕಾಲ್ ಸೆಲ್ಲರ್ಸು ಪುಟ್ಟು ಎರಡೂ ಸೇಮ್ ಇದ್ದು ಎರಡು ಸೇಮ್ ನಿಯರ್ ಹತ್ರ ಇದ್ದು ಚೇಂಜ್ ಇನ್ನಲ್ಲೂ ನಿಯರ್ ಇದ್ದರೆ ಅವತ್ತು ಮಾರ್ಕೆಟು ತುಂಬಾ ಸೈಡ್ ವೇಸ್ ಆಗೋ ಚಾನ್ಸಸ್, ಡೆಡ್ಲಿ ಸೈಡ್ ವೇಸ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನೊಂದು, ಇವಾಗ ಕಾಲ್ ಸೆಲ್ಲರ್ಸು ಟೋಟಲ್ ಓಯಲ್ಲಿ ಕಾಲ್ ಜಾಸ್ತಿ ಇರುತ್ತೆ, ಬಟ್ ಚೇಂಜ್ ಇನ್ ಓಯಲ್ಲಿ ಪುಟ್ ಜಾಸ್ತಿ ಇರುತ್ತೆ. ಟೋಟಲ್ ಓಯಲ್ಲಿ ಪುಟ್ ಜಾಸ್ತಿ ಇರುತ್ತೆ, ಚೇಂಜ್ ಇನ್ ಓಯಲ್ಲಿ ಕಾಲ್ ಜಾಸ್ತಿ ಇರುತ್ತೆ, ವೈಸ್ ವರ್ಸ ಇರುತ್ತೆ. ಇಂಥ ಟೈಮಲ್ಲಿ ಮಾರ್ಕೆಟು ವಾಲಟೈಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ ಡೈರೆಕ್ಷನಲ್ಲಿ ಯಾವ ಸೈಡ್ ಬೇಕಾದ್ರು ಯಾವಾಗ ಬೇಕಾದ್ರು ಟ್ರಿಗರ್ ಆಗಿ ಮೂಮೆಂಟಮ್ ಕೂಡ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ಓಯ್ನ ನೋಡ್ಕೊಂಡು ನಿಫ್ಟಿ ಇವತ್ತು ಯಾವ ಡೈರೆಕ್ಷನ್ ಇದೆ ಅಂತ ನೋಡ್ಬೋದು. ಅದನ್ನೇ ನಾನು ಇವತ್ತು ಎಕ್ಸಾಂಪಲ್ ಹೇಳಿದ್ದು. ಇವತ್ತು ಕಾಲ್ ಸೆಲ್ಲರ್ಸು ಜಾಸ್ತಿ ಇದ್ದಾರೆ, ಅದೇ ರೀತಿ ಪುಟ್ ಸೆಲ್ಲರ್ಸು ಕಡಿಮೆ ಇದ್ದಾರೆ. ಚೇಂಜ್ ಇನ್ ಓಯಲ್ಲೂ ಕಾಲ್ ಸೆಲ್ಲರ್ಸ್ ಜಾಸ್ತಿ, ಟೋಟಲ್ ಓಯಲ್ಲೂ ಕಾಲ್ ಸೆಲ್ಲರ್ಸ್ ಜಾಸ್ತಿ. ಇವತ್ತಿನ ಪ್ರಕಾರ ಮಾರ್ಕೆಟು ಮೇಲೆ ಹೋಗೋಕ್ಕೆ ಕಷ್ಟಪಡುತ್ತೆ, ಕೆಳಗೆ ಬೀಳೋ ಚಾನ್ಸಸ್ ಜಾಸ್ತಿ ಇದೆ ಅಂತಲೇ ಹೇಳ್ತಿದೆ. ಇದೇ ರೀತಿ ನೀವು ದಿನ ನೋಡಿಕೊಂಡು ಓಯ್ ಪ್ರಕಾರ ನಿಫ್ಟಿ ಯಾವ ಡೈರೆಕ್ಷನ್ ಇದೆ ಅಂತ ತಿಳ್ಕೊಬೋದು. ಇದು ಒನ್ ಆಫ್ ದಿ ಗುಡ್ ಕನ್ಫರ್ಮೇಷನು, ಚೆನ್ನಾಗಿ ಹೇಳುತ್ತೆ. ಸೊ ಈ ವಿಡಿಯೋ ನಿಮಗೆ ಚೆನ್ನಾಗಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದೆ ಅಂದರೆ ಲೈಕು, ಶೇರು, ಕಮೆಂಟ್ ಮಾಡೋದು ಮರಿಬೇಡಿ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ಕೀಪ್ ವಾಚಿಂಗ್. ಥ್ಯಾಂಕ್ ಯು.